ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಹಾನ್ವಿದಿ ವ್ಲಾಗ್ಸ್ ಕನ್ನಡ. ಈ ಸಮ್ಮರ್ ಹಾಲಿಡೇಸಲ್ಲಿ ಇದು ನಮ್ಮ ಮೊದಲನೇ ಟ್ರಿಪ್ ಮೈಸೂರು. ಈ ಟೈಮಲ್ಲಿ ಅಪ್ಪ ಅಮ್ಮ ಕೂಡ ಊರಿಂದ ಬಂದಿದ್ರು. ಅಮ್ಮ ಯಾವತ್ತು ಮೈಸೂರು ನೋಡಿರ್ಲಿಲ್ಲ, ಹಾಗಾಗಿ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ನಾವು ಹೊರಟಿದ್ದು ನಂಜನಗೂಡ್ಗೆ. ಅಲ್ಲಿ ಶ್ರೀಕಂಠೇಶ್ವರನ ದರ್ಶನ ಮಾಡಿಕೊಂಡು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಮೈಸೂರು ಝೂಗೆ. ಮಕ್ಕಳನ್ನ ಕರ್ಕೊಂಡು ಮೈಸೂರಿಗೆ ಏನಾದರೂ ಬಂದರೆ ಮಸ್ಟಾಗಿ ನಾವು ವಿಸಿಟ್ ಮಾಡಬೇಕಾಗಿರುವಂತಹ ಪ್ಲೇಸ್ ಅಂದರೆ ಅದು ಝೂ. ನಾವು ಹೋಗಿರುವಂತಹ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನ್ನ ಮಗ ಅಂತೂ ಅವನು ಬಿಸಿಲಲ್ಲಿ ನಡೆಯೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅವ್ರ ಅಪ್ಪನ ಹೆಗ್ಲ ಮೇಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಮೈಸೂರಿಗೆ ಹೋಗ್ತೀವಿ ಅಂತ ಗೊತ್ತಾಗಿದ ತಕ್ಷಣನೇ ನನ್ನ ಮಗ ಅಪ್ಲಿಕೇಶನ್ ಹಾಕ್ಬಿಡ್ತಾನೆ. ಝೂಗೆ ಹೋಗ್ಬೇಕು, ಅಲ್ಲಿ ನಾನು ಆ ಪ್ರಾಣಿ ನೋಡಬೇಕು, ಈ ಪ್ರಾಣಿ ನೋಡಬೇಕು ಅಂತ ಮೊದಲೇ ಹೇಳ್ಬಿಟ್ಟಿರ್ತಾನೆ. ಅಲ್ಲಿ ಯಾವ ಪ್ರಾಣಿ ಪಕ್ಷಿ ಇರೋದಿಲ್ವೋ ಅವ್ನು ಅದನ್ನೇ ಕೇಳೋದು. ನಾನು ಪೆಂಗ್ವಿನ್ ನೋಡಬೇಕು ತೋರಿಸಿ ಅಂತ ಕೇಳ್ತಾ ಇದ್ದ. ಇಲ್ಲಿ ಕರಡಿ ನೋಡಿ ಮಕ್ಳ ಥರನೇ ಆಟ ಆಡ್ತಾ ಇದೆ ಅದು ಕೂಡ. ಅಮ್ಮ ಅಂತೂ ನಡೆದು ಫುಲ್ ಟಯರ್ಡ್ ಆಗಿದ್ರು. ಚಾಮುಂಡಿ ಬೆಟ್ಟದಲ್ಲಿ 2 hours ಕ್ಯೂನಲ್ಲಿ ನಿಂತಿದ್ವಿ. ಹಾಗೆ ನಂಜನಗೂಡಲ್ಲೂ ಕೂಡ 1 hour ಆಯಿತು ದರ್ಶನ ಆಗೋದಕ್ಕೆ. ಹಾಗಾಗಿ ಅಮ್ಮ ಸ್ವಲ್ಪ ಟಯರ್ಡ್ ಆಗಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಐಸ್ ಕ್ರೀಮ್ ತಿಂದು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಮಕ್ಕಳಿಗಂತೂ ಅಜ್ಜಿ ತಾತನ ಜೊತೆ ಟ್ರಿಪ್ ಮಾಡಿದ್ದಕ್ಕಂತೂ ತುಂಬಾ ಖುಷಿ ಆಯಿತು. ಫೈನಲ್ ಆಗಿ ನಾವು ಜಿರಾಫೆ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಅರಮನೆಗೆ. ಅರಮನೆ ಅಂತೂ ಎಷ್ಟು ಸರಿ ನೋಡಿದ್ರು ಬೇಜಾರಾಗೋದಿಲ್ಲ. ಅಲ್ಲಿಗೆ ಹೋದ್ಮೇಲೆ ವೀಡಿಯೋಸ್ ಫೋಟೋಸ್ ಎಲ್ಲ ಇದ್ದಿದ್ದೆ ಅಲ್ವಾ. ಹೊರಗಡೆ ಬಿಸಿಲು, ಒಳಗಡೆ ಸೆಕೆ. ಆದರೂ ಪರವಾಗಿಲ್ಲ, ಸ್ವಲ್ಪ ಫ್ಯಾನ್ ಎಲ್ಲ ಇದ್ದಿದ್ದರಿಂದ ಒಳಗಡೆ ತಂಪಾಗಿತ್ತು. ಅರಮನೆ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣ. ಅಲ್ಲಿ ಕೂಡ ದೇವರ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.